ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೋಡಿ, ಇಲ್ಲಿ 3 ಬಗೆಯ ಮೀನಿದೆ. ಏಡಿ ಮತ್ತು ಬಂಗಡೆ ಮತ್ತು ಬೊಂಜೀರು. ನಾವು ಏಡಿ ಗಸಿ ಮಾಡಿ, ಬಂಗಡೆ ತವಾ ಫ್ರೈ ಮಾಡಿ, ಬೊಂಜೀರು ರವಾ ಫ್ರೈ ಮಾಡುವ. ಏಡಿ ಸಣ್ಣ ಸಣ್ಣ ಏಡಿ ಇದರಲ್ಲಿ. ನೋಡುವ ಹೇಗೆ ಮಾಡೋದಂತ. ನೋಡಿ, ಇವಾಗ ಒಂದು ಪ್ಯಾನಿಗೆ ಎಣ್ಣೆ ಹಾಕ್ಕೊಂಡು ಒಣಮೆಣಸು ಹುರಿತಾ ಇದ್ದೇನೆ. ಇದಕ್ಕೆ ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಜೀರಿಗೆ, ಮೆಂತೆಕಾಳು, ಓಂಕಾಳು ಸ್ವಲ್ಪ, ಮತ್ತು ಸ್ವಲ್ಪ ಕಾಳು ಮೆಣಸು ಹಾಕಿ ಚೆನ್ನಾಗಿ ಹುರಿಯೋಣ. ಇದನ್ನು ಹುರಿದಾದ ಮೇಲೆ ನೋಡಿ, ಇದಕ್ಕೆ ಸ್ವಲ್ಪ ತೆಂಗಿನಕಾಯಿ ಮತ್ತು ಬೆಳ್ಳುಳ್ಳಿ, ಸ್ವಲ್ಪ ಹುಳಿ, ಈರುಳ್ಳಿ ಹಾಕಿ ಇದನ್ನು ಪೇಸ್ಟ್ ಮಾಡುವ. ನೋಡಿ, ಪೇಸ್ಟ್ ಮಾಡಾಗಿದೆ. ಇದನ್ನೀಗ ಪಾತ್ರೆಗೆ ಹಾಕಿ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ಇದಕ್ಕೆ ಕುದಿಸುವ. ಇದನ್ನು ಇದಕ್ಕೆ ಸ್ವಲ್ಪ ಈರುಳ್ಳಿ, ಸ್ವಲ್ಪ ಕಾಯಿ ಮೆಣಸು ಮತ್ತು ಶುಂಠಿ ಎಲ್ಲ ಮಿಕ್ಸ್ ಮಾಡಿ, ಸ್ವಲ್ಪ ಅರಶಿನ ಮತ್ತು ಸ್ವಲ್ಪ ಕಲ್ಲುಪ್ಪು ಹಾಕಿ ಮುಚ್ಚಳ ಮುಚ್ಚಿ ಕುದಿಲಿಕ್ಕೆ ಇಡುವ. ಇವಾಗ ನಾವು ಫ್ರೈ ಮಾಡಲಿಕ್ಕೆ ನೋಡಿ ಮೆಣಸಿನ ಹುಡಿ ಹಾಕಿದ್ದೇನೆ ಮತ್ತು ಕಾರ್ನ್ ಫ್ಲೋರ್ ಸ್ವಲ್ಪ ಅರಶಿನ ಹುಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ನಿಂಬೆ ರಸ ಮತ್ತು ರುಚಿಗೆ ಬೇಕಷ್ಟು ಉಪ್ಪು ಮತ್ತು ಮೊಟ್ಟೆ ಇಷ್ಟೆಲ್ಲ ಹಾಕಿ ಕಲಸಿ ಹೀಗೆ ಪೇಸ್ಟ್ ಮಾಡ್ಕೊಂಡಿದ್ದೇನೆ. ನೋಡಿ, ಇವಾಗ ಇದನ್ನು ಬಂಗಡೆ ಮೀನಿಗೆ ಈ ಮಸಾಲವನ್ನು ತಾಗಿಸುವ. ಇದೇ ಮಸಾಲವನ್ನು ನಾವು ಸಿಲ್ವರ್ ಫಿಶ್ಗೆ ಕೂಡ ಒಟ್ಟಿಗೆ ಹಾಕಿ ಇದನ್ನು ಬಂಗಡೆಯನ್ನು ನಾವು ತವಾ ಫ್ರೈ ಮಾಡಿ, ಸಿಲ್ವರ್ ಫಿಶನ್ನು ನಾವು ರವಾ ಫ್ರೈ ಮಾಡುವ. ಮತ್ತು ಯಾರೆಲ್ಲ ನನ್ನ ಈ ವಿಡಿಯೋವನ್ನು ಮೊದಲ ಸಲ ನೋಡ್ತಾ ಇದ್ದೀರಾ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ಯಾರಿಗಾದರೂ ಏನಾದರೂ ಹೇಳಲಿಕ್ಕಿದ್ರೆ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ನೋಡಿ, ಈ ರೀತಿ ಎಲ್ಲ ಮೀನನ್ನು ಮಸಾಲೆ ತಾಗಿಸಿ ಇಟ್ಟಾಯಿತು. ಇವಾಗ ನೋಡಿ, ಇದು ಕೂಡ ಕುದೀತಾ ಉಂಟು. ಇದಕ್ಕೆ ನಾವಿವಾಗ ಏಡಿ ಹಾಕೋಣ. ಇದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಕುದಿಲಿಕ್ಕೆ ಬಿಡುವ. ನೋಡಿ, ಇವಾಗ ಇದಾಗಿದೆ. ನೋಡಿ, ಏಡಿ ಗಸಿ ರೆಡಿ ಆಯಿತು. ಇದು ಸಾರು ಮಾಡಿದರೆ ಅಷ್ಟು ಚೆನ್ನಾಗಿರೋದಿಲ್ಲ, ಗಸಿ ಗಸಿ ಮಾಡಬೇಕು, ಒಳ್ಳೆ ಟೇಸ್ಟಿಯಾಗಿರ್ತದೆ. ಈಗ ತವಕ್ಕೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕಿದ್ದೇನೆ. ಇವಾಗ ಹೀಗೆ ಕರಿಬೇವು ಇಡುವ. ಒಂದೊಂದೇ ಮೀನನ್ನು ಇದರಲ್ಲಿ ಹೀಗೆ ಇಡುವ. ಇದನ್ನು ಮಗುಚಿ ಹಾಕುವ. ನೋಡಿ, ಇವಾಗ ಇದಾಗಿದೆ. ಇವಾಗ ನಾವು ಎಣ್ಣೆ ಬಿಸಿ ಮಾಡಲಿಕ್ಕೆ ಇಡುವ.
ಇವಾಗ ನಾವು ಸಿಲ್ವರ್ ಫಿಶ್ ಬೊಂಜಿರ ಅಂತ ಹೇಳ್ತಾರೆ ತುಳುವಿನಲ್ಲಿ, ಇದನ್ನು ನಾವು ರವದಲ್ಲಿ ಮುಳುಗಿಸಿ ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡುವ. ನೋಡಿ ಫ್ರೈ ಆಗಿದೆ. ಇವಾಗ ಇದನ್ನು ತೆಗೆಯುವ. ನೋಡಿ ಗರಿ ಗರಿಯಾದ ಸಿಲ್ವರ್ ರವಾ ಫ್ರೈ ರೆಡಿಯಾಗಿದೆ. ನೋಡಿ ಫ್ರೆಂಡ್ಸ್, ಬಿಸಿ ಬಿಸಿಯಾದ ಏಡಿ ಗಸಿ ಮತ್ತು ಕುಚ್ಚಲಕ್ಕಿ ಅನ್ನ ಮತ್ತು ಬಂಗುಡೆ ತವಾ ಫ್ರೈ ತುಂಬ ಒಳ್ಳೆ ಕಾಂಬಿನೇಷನ್. ನೀವು ಒಮ್ಮೆ ಈ ರೀತಿ ಮಾಡಿ ನೋಡಿ. ಮತ್ತು ಯಾರೆಲ್ಲ ನನ್ನ ಈ ವಿಡಿಯೋವನ್ನು ನೋಡ್ತಾ ಇದ್ದೀರಾ ಎಲ್ಲರಿಗೂ ಧನ್ಯವಾದಗಳು. ಎಲ್ಲರಿಗೂ ಬಾಯ್, ಟೇಕ್ ಕೇರ್.